ಹಾಯ್ ವೆಲ್ಕಮ್ ಟು ದ ಗಣೇಶ್ ಸ್ಟೋರೀಸ್ ವಿಡಿಯೋ ಲಾಸ್ಟ್ ನೋಡಿ ಒಂದೊಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಪ್ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು RCB ವರ್ಸಸ್ ಪಂಜಾಬ್. ಮೇನ್ ಗುರು ಇಲ್ಲಿ RCB ವರ್ಸಸ್ ಪಂಜಾಬ್ ಬಂದಾಗ ಒಟ್ಟಿನಲ್ಲಿ RCB ನೆಕ್ಸ್ಟ್ ಲೆವೆಲ್ ಆಟನ ಆಡ್ತಾರೆ ಅನ್ಬೋದು. ಒಟ್ಟಿನಲ್ಲಿ ಆಮೇಲೆ ಸಿಕ್ಕಾಬಟ್ಟೆ ನೆಕ್ಸ್ಟ್ ಲೆವೆಲ್ ಆಟನ ಆಡ್ತಾರೆ ಅನ್ಬೋದು. ಇಲ್ಲಿ ಟೀಮ್ ಚೇಂಜಸ್ ಆಗೋ ಚಾನ್ಸ್ ಸಿಕ್ಕಾಬಟ್ಟೆ ಇದೆ ಅನ್ಬೋದು. ಮೇನು ಇಲ್ಲಿ ಜೇಸ್ ಹೇಸಲ್ವುಡ್ನ ಆಡಿಸೋ ಚಾನ್ಸ್ ಸಿಕ್ಕಾಬಟ್ಟೆ ಇದೆ. ಬೌಲಿಂಗ್ RCB ಸಿಕ್ಕಾಬಟ್ಟೆ ಕಡಕ್ ಕಾಣ್ತಿದೆ. ಪಂಜಾಬ್ ಅವರು ನೆಕ್ಸ್ಟ್ ಲೆವೆಲ್ ಆಟನ ಆಡ್ತಾರೆ ಅನ್ಬೋದು. ಒಟ್ಟಿನಲ್ಲಿ ಇಲ್ಲಿ ಮಿನಿಮಮ್ ಸ್ಕೋರ್ ಬಂದ್ಬಿಟ್ಟು 180 ಇಲ್ಲ 200 ಹೊಡೆ ಚಾನ್ಸ್ ಸಿಕ್ಕಾಬಟ್ಟೆ ಇದೆ. ಇಲ್ಲಿ ಫಸ್ಟ್ ಬ್ಯಾಟಿಂಗ್ ಆಡೋರು ತುಂಬ ಚೆನ್ನಾಗಿ ಆಡ್ತಾರೆ, ಸೆಕೆಂಡ್ ಬ್ಯಾಟಿಂಗ್ ಆಡೋರು ಸಿಕ್ಕಾಬಟ್ಟೆ ಸ್ಟ್ರಗಲ್ ಆಡೋ ಚಾನ್ಸಸ್ ತುಂಬ ಚೆನ್ನಾಗಿ ಆಡಲ್ಲ ಅನ್ಬೋದು. ಒಟ್ಟಿನಲ್ಲಿ ಇಲ್ಲಿ RCB ಓಪನಿಂಗು ತುಂಬ ಚೆನ್ನಾಗಿ ಕಾಣ್ತಿದೆ ಅನ್ಬೋದು. ಮೇನು ಇಲ್ಲಿ ವಿರಾಟ್ ಕೊಹ್ಲಿ ಆಗಲಿ ಸಾಲ್ಟ್ ಆಗಲಿ ನೆಕ್ಸ್ಟ್ ಲೆವೆಲ್ ಆಟನ ಆಡ್ತಾರೆ. ಪವರ್ ಪ್ಲೇ ತುಂಬ ಚೆನ್ನಾಗಿ ಕಾಣ್ತಾರೆ ಅನ್ಬೋದು. ಒಟ್ಟಿನಲ್ಲಿ ಇವರು ಟಾಸ್ ಆಗೋ ತನಕ ಟೀಮ್ ಚೇಂಜಸ್ ಆಗೋ ತನಕ ಏನು ಹೇಳೋಕ್ಕಾಗಲ್ಲ. ಒಟ್ಟಿನಲ್ಲಿ ಡೌಟ್ ಅನ್ಬೋದು. ಒಟ್ಟಿನಲ್ಲಿ ಇಲ್ಲಿ RCB ಟೀಮು ಒಟ್ಟಿನಲ್ಲಿ 99% ಇಲ್ಲಿ ಟೀಮ್ ಚೇಂಜಸ್ ಆಗೋ ಚಾನ್ಸ್ ಸಿಕ್ಕಾಬಿಟ್ಟೆ ಇದೆ ಅನ್ಬೋದು. RCB ಕಡೆ ಪಂಜಾಬಲ್ಲಿ ಅಂತ ಹೇಳ್ಕೊಳ್ಳೋ ಟೀಮ್ ಚೇಂಜಸ್ ಆಗೋ ಡೌಟ್ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ RCB ಅವರು ಒಟ್ಟಿನಲ್ಲಿ ಇಲ್ಲಿ ಟಾಸ್ಕ್ ಇದ್ರೆ ನನ್ನ ಪ್ರಕಾರ ಬೌಲಿಂಗ್ ಆಯ್ಕೆ ಮಾಡ್ಕೊಳ್ಳೋ ಡೌಟು, ಬ್ಯಾಟಿಂಗ್ ಆಯ್ಕೆ ಮಾಡ್ಕೋತಾರೆ. ಒಟ್ಟಿನಲ್ಲಿ ಪಂಜಾಬ್ ಅಷ್ಟೇ ಬ್ಯಾಟಿಂಗ್ ಆಯ್ಕೆ ಮಾಡ್ಕೋತಾರೆ. ಒಟ್ಟಿನಲ್ಲಿ ಬೌಲಿಂಗ್ ಆಯ್ಕೆ ಮಾಡ್ಕೊಳ್ಳೋ ಡೌಟ್ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ಪಂಜಾಬ್ ಅವರು ತುಂಬ ವರ್ಷದಿಂದ ಕ್ವಾಲಿಫೈ ಆಗದೆ ಈಗ ಒಂದು ಎರಡನೇ ಸತಿನೂ ಮೂರನೇ ಸತಿನೂ ಕ್ವಾಲಿಫೈ ಆಗಿ ಬರ್ತಿದ್ದಾರೆ. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಟೈಮ್ ಆಯಿತು ಅನ್ಬೋದು. ಒಟ್ಟಿನಲ್ಲಿ ಪಂಜಾಬ್ ಅವ್ರಿಗೆ RCB ಪ್ರತಿ ಸರಿ ಕ್ವಾಲಿಫೈ ಆದರೂ ಏನೂ ಮ್ಯಾಟ್ರ್ ಆಗಲ್ಲ ಅನ್ಬೋದು. ಒಟ್ಟಿನಲ್ಲಿ ಪಂಜಾಬ್ RCB ಅಂತ ನನ್ನ ಪ್ರಕಾರ ಒಟ್ಟಿನಲ್ಲಿ ಮೇನ್ ಗುರು RCB ಪಂಜಾಬ್ ಬಂದಾಗ ಪಂಜಾಬ್ ಅವರು ಅಷ್ಟು ಈಸಿಯಾಗಿ ಬಿಟ್ಕೊಡೋದಿಲ್ಲ, ತುಂಬ ಟಾಪಲ್ಲಿ ತುಂಬ ಚೆನ್ನಾಗಿ ಆಡ್ತಾರೆ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಆಮೇಲೆ ಯಾರ್ಯಾರಪ್ಪ ಇರ್ತಾರೆ ಅಂದರೆ ಇಲ್ಲಿ ಶ್ರೇಯಸ್ ಅಯ್ಯರ್ ಇರ್ತಾರೆ, ಪ್ರಿಯಾಂಕ್ ಆರ್ಚರ್ ಇರ್ತಾರೆ. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ಪ್ರಿಯಾಂಕ್ ಆರ್ಚರ್, ಶಶಾಂಕ್ ಸಿಂಗ್ ಆಗಲಿ ಒಟ್ಟಿನಲ್ಲಿ ಇವರು 3 ಜನ ಸಿಕ್ಕಾಬಿಟ್ಟೆ ನೆಕ್ಸ್ಟ್ ಲೆವೆಲ್ ಆಟನ ಆಡ್ತಾರೆ ಅನ್ಬೋದು. ಬೌಲಿಂಗಲ್ಲಿ ಇಲ್ಲಿ ಮೇನು ಇಲ್ಲಿ ವೈಶಾಖ್ ವಿಜಯಕ್ ಆಗಲಿ ನೆಕ್ಸ್ಟ್ ಲೆವೆಲ್ ಆಟನ ಆಡ್ತಾರೆ ಅನ್ಬೋದು. ಇಲ್ಲಿ ಒಟ್ಟಿನಲ್ಲಿ ಬೌಲಿಂಗು ಸಿಕ್ಕಾಬಿಟ್ಟೆ ಕಡಕ್ ಆಗ್ತಿದೆ. ಒಟ್ಟಿನಲ್ಲಿ ಇಲ್ಲಿ ಮಾರ್ಕಿಸ್ ಸ್ಟೋನಿಸ್ ಆಡ್ಸೋದು ಡೌಟ್ ಅನ್ಬೋದು. ಒಟ್ಟಿನಲ್ಲಿ ಮಾರ್ಕಿಸ್ ಸ್ಟೋನಿಸ್ 99% ಆಡ್ಸೋದು ಡೌಟು. ಒಟ್ಟಿನಲ್ಲಿ ಇವ್ರು ಆಡಿಸ್ತಾರೋ ಇಲ್ವೋ. ಒಟ್ಟಿನಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಸಿಕ್ಕಾಬಟ್ಟೆ ಚೇಂಜಸ್ ತರೋ ಚಾನ್ಸ್ ಸಿಕ್ಕಾಬಟ್ಟೆ ಇದೆ. ಒಟ್ಟಿನಲ್ಲಿ ಪಂಜಾಬ್ ಅವರು ಸಿಕ್ಕಾಬಟ್ಟೆ ಕಡಕ್ಕಾಗಿ ಕಾಣ್ತಿದ್ದಾರೆ ಅನ್ಬೋದು. ಒಟ್ಟಿನಲ್ಲಿ RCB ಹೋಲ್ಸ್ಕೊಂಡ್ರೆ ಒಂಚೂರು ಡಲ್ಲಾಗಿ ಕಾಣ್ತಿದೆ, ಯಾಕೆಂದರೆ RCB ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ ಅನ್ಬೋದು. RCB ಬ್ಯಾಟಿಂಗ್ ಬೌಲಿಂಗಲ್ಲಿ ಎಲ್ಲದರಲ್ಲೂ ಚೆನ್ನಾಗಿ ಕಾಣ್ತಿದೆ. ಪಂಜಾಬ್ ಅವರು ಒಂಚೂರು ಡಲ್ ಹೊಡಿತಿರೋದ್ರೆ ನನ್ನ ಪ್ರಕಾರ ಇಲ್ಲಿ ಬೌಲಿಂಗಲ್ಲಿ ಸಿಕ್ಕಾಬಟ್ಟೆ ಡಲ್ ಹೊಡಿತಿದ್ದಾರೆ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ ಪಂಜಾಬ್ ಅವರು ಸಿಕ್ಕಾಬಟ್ಟೆ ಟೀಮು ಟೋಟಲಾಗಿ ಇಷ್ಟು ಜನ ಇರ್ತಾರೆ ಪಂಜಾಬ್ ಟೀಮಲ್ಲಿ. ಒಟ್ಟಿನಲ್ಲಿ ಅಂದರೆ RCB ಟೀಮಲ್ಲಿ ಒಟ್ಟಿನಲ್ಲಿ ನೋಡೋದಾದ್ರೆ ಇಲ್ಲಿ ರಜತ್ ಪಡಿದಾಳು ಕ್ಯಾಪ್ಟನ್ ಆಗಬೇಕು. ಒಟ್ಟಿನಲ್ಲಿ RCB ಟೀಮಲ್ಲಿ ಇಲ್ಲಿ ರಜತ್ ಪಡಿದಾಳು ಕ್ಯಾಪ್ಟನ್ ಆಗಬೇಕು. ಒಟ್ಟಿನಲ್ಲಿ 99% ನನ್ನ ಪ್ರಕಾರ ಕ್ಯಾಪ್ಟನ್ ಆಗೋದು ಇಲ್ಲಿ ರಜತ್ ಪಡಿದಾಲ್ ಆಗಬೇಕು. ಒಟ್ಟಿನಲ್ಲಿ ಮೇನು ಓಪನಿಂಗ್ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣ್ತಿದೆ. ಇಲ್ಲಿ ಮಯಾಂಕ್ ಅಗರ್ವಾಲ್ ಮತ್ತು ಲಿಯಾನ್ ಲಿವಿಂಗ್ಸ್ಟನ್ ನನ್ನ ಪ್ರಕಾರ ಆಡಿಸೋ ಡೌಟ್ ಅನ್ಬೋದು. ಇವ್ರನ್ನೇ ಆಡಿಸ್ಬೋದು. ಒಟ್ಟಿನಲ್ಲಿ RCBಲಿ ಒಟ್ಟಿನಲ್ಲಿ ತೃಣಾಲ್ ಪಾಂಡ್ಯ ಆಗಲಿ ಭುವನೇಶ್ವರ್ ಕುಮಾರ್ ಆಗಲಿ ಅಂತ ಹೇಳ್ಕೊಳ್ಳೋ ಬೌಲಿಂಗ್ ಆಡಲಿಲ್ಲ. ಹೋದ ಮ್ಯಾಚಲ್ಲಿ ಸಿಕ್ಕಾಪಟ್ಟೆ ಓಡಿಸ್ಕೊಂಡ್ರು. ಒಟ್ಟಿನಲ್ಲಿ ಜೇಸ್ ಹೇಸಲ್ವುಡ್ನ ಮತ್ತು ಯಶ್ ದಯಾಳ್ನ ನೆಕ್ಸ್ಟ್ ಲೆವೆಲ್ ಆಟ ಆಡ್ತಾರೆ ಅನ್ಬೋದು. ಮೇನ್ ಗುರು ಇಲ್ಲಿ ಹೇಸಲ್ವುಡ್ ಪವರ್ ಪ್ಲೇಲಿ ಸಿಕ್ಕಾಪಟ್ಟೆ ವಿಕೆಟ್ಗಳನ್ನ ತೆಗಿಯೋ ಚಾನ್ಸ್ ಸಿಕ್ಕಾಪಟ್ಟೆ ಇದೆ. ಲಾಸ್ಟ್ ಓವರಲ್ಲಿ ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತಾರೆ. ಯಶ್ ದಯಾಳ್ ಅಷ್ಟೇ ಲಾಸ್ಟ್ ಓವರಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಅನ್ಬೋದು. ಒಟ್ಟಿನಲ್ಲಿ ಇಲ್ಲಿ ಟೀಮ್ ಚೇಂಜಸ್ ಆಗೋ ಚಾನ್ಸ್ ಸಿಕ್ಕಾಬಿಟ್ಟೆ ಇದೆ. ಒಟ್ಟಿನಲ್ಲಿ ಈ ಟೈಮ್ನೇ ಆಡಿಸ್ತಾರೆ. ಒಟ್ಟಿನಲ್ಲಿ ಡೌಟು ಅನ್ನೋ ಚಾನ್ಸ್ ಸಿಕ್ಕಾಬಿಟ್ಟೆ ಇದೆ. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ಡೇವಿಡ್ನ ಆಡಿಸೋದು ಒಟ್ಟಿನಲ್ಲಿ ಡೌಟು ಅಂತ ಎಲ್ಲರೂ ಹೇಳ್ತಿದ್ರು. ನನ್ನ ಪ್ರಕಾರ ಆಡಿಸೋದು, ಯಾಕೆಂದರೆ ಇವರು ಆಡಿಸ್ತಾರ ಅಂತ ಹೇಳ್ಬಿಟ್ರೆ ಒಟ್ಟಿನಲ್ಲಿ ಆಡಿಸ್ಕೊಳ್ಳೋ ಟೈಮ್ಗೆ ಇವರು ಏನೇನು ಮಾಡಬೇಕು ಅನ್ನೋ ಪಂಜಾಬ್ ಸಿಕ್ಕಾಬಿಟ್ಟೆ ಸ್ಟಡಿ ಮಾಡ್ತಾರೆ. ಅದಕ್ಕೆ ಇವರು ಆಡಿಸ್ತಾರೋ ಇಲ್ವ ಅನ್ನೋದೇ ಡೌಟಲ್ಲಿ ಇಟ್ಟಿದ್ದಾರೆ ಡೇವಿಡ್ನ. ಒಟ್ಟಿನಲ್ಲಿ 99% ಡೇವಿಡ್ನ ಆಡಿಸೋದು ಡೌಟ್ ಅನ್ಬೋದು. ಒಟ್ಟಿನಲ್ಲಿ ಹೇಸಲ್ವುಡ್ನ 99% ಆಡಿಸೋದು ಖಚಿತ. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ RCB ಬೌಲಿಂಗಲ್ಲಾಗಲಿ ಬ್ಯಾಟಿಂಗಲ್ಲಿ ತುಂಬ ಟಾಪಲ್ಲಿ ತುಂಬ ಚೆನ್ನಾಗಿ ಕಾಣ್ತಿದೆ ಅನ್ಬೋದು. ಒಟ್ಟಿನಲ್ಲಿ ನನ್ನ ಪ್ರಕಾರ ರಜತ್ ಪಡಿದಾಳ್ನ ಕ್ಯಾಪ್ಟನ್ ಆಗೋ ಮಾಡೋದು ಡೌಟ್ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ RCB ಟೀಮಲ್ಲಿ ಟೋಟಲಾಗಿ ಇಷ್ಟು ಜನ ಸ್ಟಾರ್ಟ್ ನೋಡೋದಾದರೆ RCB ವರ್ಸಸ್ ಸ್ಟಾರ್ಟ್ ನೋಡಿದರೆ 35 ಮ್ಯಾಚಲ್ಲಿ 17 ಮ್ಯಾಚ್ ಪಂಜಾಬ್ ಅವ್ರಿಗೆ ಗೆದ್ದಿದೆ, 18 ಮ್ಯಾಚು RCB ಅವ್ರಿಗೆ ಗೆದ್ದವ್ರೆ. ಇಲ್ಲೇ ನಿಮಗೆ ಗೊತ್ತಾಗ್ತಿದೆ ಪಂಜಾಬು ಒಟ್ಟಿನಲ್ಲಿ ನೆಕ್ಸ್ಟ್ ಲೆವೆಲ್ ಆಟನ ಆಡ್ತಾರೆ ಅನ್ಬೋದು. ಹೈ ಸ್ಕೋರ್ ಬಂದ್ಬಿಟ್ಟು 241 ಇದೆ, ಲೋ ಸ್ಕೋರ್ ಬಂದ್ಬಿಟ್ಟು ಇಲ್ಲಿ 88 ಇದೆ. ಒಟ್ಟಿನಲ್ಲಿ RCB ಒಟ್ಟಿನಲ್ಲಿ ತುಂಬ ಬಿಗ್ ಚೇಸ್ನು ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾರೆ ಅನ್ಬೋದು. ಒಟ್ಟಿನಲ್ಲಿ RCB ಒಟ್ಟಿನಲ್ಲಿ ಪವರ್ ಪ್ಲೇಲಿ
ತುಂಬ ಚೆನ್ನಾಗಿ ಓಪನಿಂಗ್ ಮಾಡಬೇಕು. ಇಲ್ಲಾಂದರೆ ಪವರ್ ಪ್ಲೇ ಒಂಚೂರು ಸ್ಟ್ರಗಲ್ ಪಟ್ಟರೆ ಅವ್ರನ್ನ ಮಿಡಲ್ ಆಗಿ ಓವರಲ್ಲಿ ಲಾಸ್ಟ್ ಓವರಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಡೋ ಚಾನ್ಸ್ ಸಿಕ್ಕಾಪಟ್ಟೆ ಇದೆ. ಆದರೆ ಪಂಜಾಬ್ ಹಂಗಲ್ಲ, ಪವರ್ ಪ್ಲೇಲೇ ಒಂಚೂರು ಡಲ್ ಹೊಡೆದ್ರು ಮಿಡಲ್ ಆಡಲ್ಲ ಓವರ್ಗಳಲ್ಲಿ ಲಾಸ್ಟ್ ಓವರಲ್ಲಿ ತುಂಬ ಚೆನ್ನಾಗಿ ಮ್ಯಾಚ್ನ ತೊಗೊಂಡು ಹೋಗ್ಬಿಡ್ತಾರೆ ಅನ್ಬೋದು. ಮೇನ್ ಗುರಿಲಿ ಪಂಜಾಬಲ್ಲಿ ಸಿಕ್ಕಾಪಟ್ಟೆ ಡೆಪ್ತ್ ಬ್ಯಾಟ್ಸ್ಮನ್ಗಳು ಇದ್ದಾರೆ ಅನ್ಬೋದು. ಒಟ್ನಲ್ಲಿ ಪಂಜಾಬ್ RCB ಅಂತ ನನ್ನ ಪ್ರಕಾರ ಪಂಜಾಬ್ ಅವರು ಲಾಸ್ಟ್ವರೆಗೂ ಬಿಟ್ಕೊಡೋದಿಲ್ಲ. ಒಟ್ನಲ್ಲಿ RCBಗೆ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯೆನ್ಸ್ ಇದೆ, ಪ್ಲೇ ಆಫ್ಗೆ ಬಂದು ಸೋತಿರೋದಾಗಲಿ. ಒಟ್ನಲ್ಲಿ ಸಿಕ್ಕಾಪಟ್ಟೆ RCB ವರ್ಸಸ್ ಪಂಜಾಬ್ ಅಂತ ನನ್ನ ಪ್ರಕಾರ ಪಂಜಾಬ್ ಅವರು ಗೆಲ್ಲೋ ಚಾನ್ಸ್ ಸಿಕ್ಕಾಪಟ್ಟೆ ಇದೆ. RCB ಆದರೆ ಲಾಸ್ಟ್ವರೆಗೂ ಬಿಟ್ಕೊಡೋದಿಲ್ಲ. ಒಟ್ನಲ್ಲಿ RCB ಈ ಮ್ಯಾಚ್ನ ಗೆಲ್ಲೋ ಚಾನ್ಸ್ ಸಿಕ್ಕಾಪಟ್ಟೆ ಇದೆ ಗುರು. ಒಟ್ನಲ್ಲಿ ಪಂಜಾಬು 99% ಪಂಜಾಬ್ ಗೆಲ್ಲೋ ಚಾನ್ಸ್ ಇದೆ. RCBನೂ ಅಷ್ಟೇ 99% ಗೆಲ್ಲೋ ಚಾನ್ಸ್ ಸಿಕ್ಕಾಪಟ್ಟೆ ಇದೆ. ಆದರೆ ಈ ಮ್ಯಾಚ್ನ ಗೆದ್ದರೆ ಡೈರೆಕ್ಟ್ ಫೈನಲ್ಗೆ ಹೋಗೋ ಚಾನ್ಸಸ್ಸು ಪಂಜಾಬ್ ಇದೆ. ಒಟ್ನಲ್ಲಿ ಎಲ್ಲರೂ ಸುಮಾರು ಜನ ಹೇಳ್ತಿರೋದ್ರಿಂದ RCB ಗೆಲ್ಲಬಾರ್ದು, ಡೈರೆಕ್ಟು ಎರಡನೇ ಕ್ವಾಲಿಫೈಗೆ ಹೋಗಲಿ, ಅಲ್ಲೂ ಒಂದು ಮ್ಯಾಚ್ ಸಿಗುತ್ತೆ. ಡೈರೆಕ್ಟ್ ಇನ್ನೊಂದು ಮ್ಯಾಚ್ಗೆ ಹೋದರೆ ಟೋಟಲ್ 3 ಮ್ಯಾಚ್ ಆಗೋ ಚಾನ್ಸ್ ಸಿಕ್ಕಾಪಟ್ಟೆ ಇದೆ ಅನ್ನೋದಿದೆ. ಈ ಮ್ಯಾಚ್ ಗೆದ್ದರೂ ಸೋದರೂ ಏನು ಮ್ಯಾಟ್ರ್ ಆಗಲ್ಲ ಅಂತ RCBಗೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ. ಒಟ್ನಲ್ಲಿ RCB ಮ್ಯಾಚ್ನ ಗೆಲ್ಲಬೇಕು ಗುರು. ಒಟ್ನಲ್ಲಿ ಪಂಜಾಬ್ ಅವ್ರನ್ನ ಲಾಸ್ಟ್ವರೆಗೂ ಬಿಟ್ಕೊಡೋದಿಲ್ಲ. ಒಟ್ನಲ್ಲಿ ಈ ಪ್ರಿವ್ಯೂ ನಿಮ್ಗೇನಾದ್ರು ಇಷ್ಟ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತೀರ ಗುರು, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಟ್ನಲ್ಲಿ.